ಅಧಿಕಾರಿಗಳೊಂದಿಗೆ ಮತ್ತು ಪುರಸಭೆಯ ಅಧಿಕಾರಿಗಳೊಂದಿಗೆ ನಾವು ಮತ್ತು ನಮ್ಮ ಕಕ್ಷಿದಾರರು ಸಹ ಇದರಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ಇದರಲ್ಲಿ ಇದ್ದಾರೆ. ಇವತ್ತು ನಾವು ನಮ್ಮ ಲಿಂಗಸೂರಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮತ್ತು ಸ್ವಚ್ಛತೆಯ ಬಗ್ಗೆ ಜನರಿಗೆ ಸಂಸ್ಕಾರ ಮತ್ತು ಸ್ವಚ್ಛತೆ ಬಗ್ಗೆ ಅವರಿಗೆ ಜ್ಞಾನವನ್ನು ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತು, ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ನಾವು ಕರೋನಾದಂಥ ಕಾಯಿಲೆ ಬಂದಾಗ ಮಾತ್ರ ನಾವು ಕೈ ತೊಳೆಯುವುದು, ಸೊಳ್ಳೆಗಳು ಸಾಂಕ್ರಾಮಿಕ ಕಾಯಿಲೆಗಳು ಹರಡ್ತಾ ಇವೆ. ಇದು ಎಲ್ಲದರ ಬಗ್ಗೆ ಜನರು ಜಾಗೃತೆಯಿಂದ ಇರಬೇಕು. ಎಲ್ಲವೂ ನಮ್ಮ ಮುನ್ಸಿಪಾಲ್ಟಿಯವರ ಕೆಲಸವೇ ಅಲ್ಲ, ಅವ್ರು ಮಾಡೋ ಕೆಲಸ ಮಾಡ್ತಾರೆ. ನಾವು ಸಹ ನಮ್ಮ ಮನೆ, ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಎಲ್ಲರ ಕಸ ಬಿದ್ದ ತಕ್ಷಣ ಬರೀ ಮುನ್ಸಿಪಾಲ್ಟಿಯವ್ರು ಮಾಡಲಿ ಅಲ್ಲ, ಅವ್ರು ಮಾಡೋದು ಅವ್ರು ಮಾಡ್ತಾರೆ. ಅವರಿಗೆ ಸಹಕಾರ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಸ್ವಚ್ಛತೆಯ ಬಗ್ಗೆ, ಸ್ವಚ್ಛತೆ ಇದ್ರೆ ಮಾತ್ರ ನಮಗೆ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ. ಆರೋಗ್ಯ ಇದ್ರೆ ಮನಸ್ಸು ಆರೋಗ್ಯ, ದೇಹ ಆರೋಗ್ಯ ಇದ್ರೆ ಮನಸ್ಸು ಆರೋಗ್ಯ ಭಾಗ್ಯವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ. ಮತ್ತು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಭಗವಂತ ನೆಲೆಸ್ತಾನೆ ಅಂತಾರೆ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಲಿಂಗಸೂರನ್ನ ಸ್ವಚ್ಛ ಲಿಂಗಸೂರು ಅಂತ ಹೇಳಿ ಮಾಡೋಣ ಅಂತ ಇವತ್ತು ಶಪಥ ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್.